ಜಿಲ್ಲೆಯಲ್ಲಿ ನಮ್ಮ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಗಜೇಂದ್ರ ಸಿಂಗ್ ಶೆಖಾವತ್ ಅವ್ರನ್ನ ಭೇಟಿ ನೀಡಿ ನಮ್ಮ ಮೈಸೂರು ಪ್ರವಾಸೋದ್ಯಮದ ಒಂದು ಲೆಕ್ಕದಲ್ಲಿ ಕೆಲವು ಅಭಿವೃದ್ಧಿ ಕೆಲಸ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅವ್ರಿಗೆ ಆಗಲೇ ನಡೀತಾ ಇರುವಂಥದ್ದು ಕೆಲಸವನ್ನು ಏನೇನು ಮಾಹಿತಿ ಇದೆ ಅದನ್ನು ಕೂಡ ಅವ್ರ ಜೊತೆ ಒಂದಷ್ಟು ಚರ್ಚೆ ಮಾಡಿದ ನಂತರ ಅವ್ರಿಗೆ 2 ಹೊಸ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಹಳೆ DC ಆಫೀಸ್ ಏನಿದೆ, ಅಟಾರ ಕಚೇರಿ ಅಂತ ಹಿಂದೆ ಕರೆಯಲಾಗ್ತಾಯಿತ್ತು, ಅದನ್ನು ಆಗಲೇ ರಾಜ್ಯ ಸರ್ಕಾರದಿಂದ ಅದೇನೋ ಒಂದು ಮ್ಯೂಸಿಯಮನ್ನು ಮಾಡಬೇಕಂತ ನಿಟ್ಟಿನಲ್ಲಿ ಅವರು ಕಲ್ಚರಲ್ ಒಂದು ಸಬ್ಜೆಕ್ಟ್ ಮೂಲಕ ಮಾಡೋಕ್ಕೆ ಹೇಳಿದರು. ಆದರೆ ನಾವು ಕೂಡ ಒತ್ತಾಯಿಸಿದ್ವಿ, ಇದು ಮೈಸೂರಿಗೆ ಒಂದು ಯೋಗ ಅಂದರೆ ಮೈಸೂರಿಂದಾನೇ, ಅಂದರೆ ಆಧುನಿಕ ಯೋಗ ಮೈಸೂರಿಂದ ಉದ್ಭವ ಆಗಿರೋ ಕಾರಣಕ್ಕಾಗಿ ಆ ಯೋಗ ಇತಿಹಾಸ, ಅದರ ಏನು ತತ್ವಶಾಸ್ತ್ರ ಇದೆ, ಅದರ ಮೂಲಕ ಏನು ಸಮಾಜಕ್ಕೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಏನು ಒಳ್ಳೆಯದಾಗತ್ತೆ, ಆ ನಿಟ್ಟಿನಲ್ಲಿ ಅದು ಒಂದು ಒಳ್ಳೆಯ ಸಂಗ್ರಹಾಲಯ ಆಗ್ಬೋದು. ಇತಿಹಾಸ, ಯೋಗ ಪಾರಂಪರ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋ ಸಂಸ್ಕೃತಿ ಮತ್ತು ಏನು ಸಂಶೋಧನೆ ಆಗಬೇಕಾಗಿದೆ, ಯೋಗದಲ್ಲಿ ಅನೇಕ ಗ್ರಂಥಗಳಿದ್ದಾವೆ, ಇನ್ನೂ ಹೆಚ್ಚಾಗಿ ಅದರ ಒಂದು ಅಧ್ಯಯನ ಆಗಬೇಕಾಗಿದೆ. ಆ ಎಲ್ಲ ಇದಕ್ಕೆ ಒಂದು ಕೇಂದ್ರ ಆಗಬೇಕು ನಿಟ್ಟಿನಲ್ಲಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರೆ ಇದು ನಾವು ರಾಜ್ಯ ಮಟ್ಟದಿಂದ ಅದಕ್ಕೆ ಫಾಲೋ ಅಪ್ ಮಾಡ್ಬೋದು. ಎರಡನೇದು, ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿನ ಅಂಬಾರಿ ಆನೆ ಇತ್ತು, ನಮ್ಮ ಅರ್ಜುನ ಒಂದು ಫಾರೆಸ್ಟ್ ಆಪರೇಷನ್ ಮೂಲಕ ತೀರೋಯ್ತು. ಆವಾಗ ಭಾಳಷ್ಟು ಜನ ಒಂದು ಭಾವನಾತ್ಮಕ ಸಂಬಂಧ ಇರೋ ಕಾರಣಕ್ಕಾಗಿ ಒಂದು ಮೆಮೋರಿಯಲ್ ಬೇಕು ಅಂತ ಹೇಳಿದರು. ಸೊ ನಮಗೆ ಭಾಳ ಅದೇ ನಮ್ಮ ದಸರಾ ಏನು ಅಂತ್ಯಕ್ಕೆ ಬರುತ್ತೆ ಮೆರವಣಿಗೆ, ನಮ್ಮ ಬನ್ನಿಮಂಟಪ ಹತ್ರನೇ ಇರುವಂಥದ್ದು ಏನು LIC ಬಿಲ್ಡಿಂಗ್ ಮುಂದೆ ಇರುವಂಥದ್ದು ದೊಡ್ಡ ಸರ್ಕಲ್ಲು, ಅಲ್ಲಿ ಅದು ಅರ್ಜುನ ಸರ್ಕಲ್ಲು ಅಥವಾ ಯಾವುದೋ ಒಂದು ಸೂಕ್ತ ಹೆಸರು, ಅರ್ಜುನನ ಹೆಸರು, ಅಲ್ಲಿ ಒಂದು ಒಳ್ಳೆ ಮೆಮೋರಿಯಲನ್ನು ಮಾಡೋ ಮೂಲಕ, ಒಂದು ವಿಗ್ರಹವನ್ನು ಅಥವಾ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋ ಮೂಲಕ ಒಂದು ಒಳ್ಳೆಯ ಆನೆಯ ನೆನಪಿಗಾಗಿ ಹಾಗೂ ಆ ದಸರಾ ಒಂದು ವಿಜೃಂಭಣೆ ಒಂದು ದೃಷ್ಟಿಯಲ್ಲೂ ಸಹ ಅಲ್ಲೇ ಅದಕ್ಕೆ ಒಂದು ಮೆರವಣಿಗೆ ಅಂತ್ಯ ಆಗೋ ಕಾರಣಕ್ಕಾಗಿ ಒಂದು ಒಳ್ಳೆ ಸೆಂಟರನ್ನು ಮಾಡ್ಬೋದು ಅಂತ ನಾವು ಅದಕ್ಕೂ ಕೂಡ ಒಂದು ಪ್ರಸ್ತಾಪವನ್ನು ಕೊಟ್ಟಿದ್ದೀವಿ. ಇದರ ರಾಜ್ಯ ಸರ್ಕಾರದಿಂದ ಏನೇನು ಫಾಲೋ ಅಪ್ ಮಾಡಬೇಕು ಅದು ಕೂಡ ಇವತ್ತು ಮುಂದುವರಿತೀವಿ ರಾಜ್ಯಕ್ಕೆ ಹೋಗಿದ ತಕ್ಷಣವೇ. ಈ 2 ಕೆಲಸಗಳಾಗಿದ್ದಾವೆ. ನಂತರ ನಮ್ಮ ಏರ್ಪೋರ್ಟ್ ವಿಷಯದಲ್ಲೂ ಸಹ ಇವಾಗ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಇದೆ, ಅಲ್ಲೂ ಸಹ ಅದೇನೇನು ಪ್ರಕ್ರಿಯೆ ಆಗಿದೆ ಮತ್ತು ಅಲ್ಲಿ